ಹಲೋ ಎವ್ರಿಬಡಿ. ಇವತ್ತು ನಾವು ಮಾತಾಡ್ತಿರೋದು ಪ್ರಪಂಚದ ಅತಿದೊಡ್ಡ ಮ್ಯೂಸಿಕ್ ಐಕಾನ್ ಸಾವಿನ ಬಗ್ಗೆ, ಮೈಕಲ್ ಜಾಕ್ಸನ್. ಅವರ ಹೆಸರೇ ಒಂದು ವೈಬ್ರೇಷನ್. ಆದರೆ ಆ ಜೂನ್ 25ರ ರಾತ್ರಿ ಲಾಸ್ ಏಂಜಲೀಸ್ನ ಆ ಬಂಗಲೆಯಲ್ಲಿ ಏನಾಯಿತು ಅನ್ನೋದು ಇವತ್ತಿಗೂ ಒಂದು $1 ಮಿಲಿಯನ್ ಪ್ರಶ್ನೆ. ಡಾಕ್ಟರ್ ಕಾನ್ರಾಡ್ ಮರ್ರೆ ಬಂದು ಎಂಜೆ ಪ್ರಜ್ಞೆ ತಪ್ಪಿದ್ದಾರೆ ಅಂತ ಹೇಳಿದಾಗ ಅವರ ಸೆಕ್ಯೂರಿಟಿ ಗಾರ್ಡ್ಸ್ ಮೊದಲು ಮಾಡಿದ್ದೇನು ಗೊತ್ತಾ? ಪೊಲೀಸರಿಗೆ ಫೋನ್ ಮಾಡೋ ಬದಲು ರೂಮಿನಲ್ಲಿದ್ದ ಎಲ್ಲಾ ಮೆಡಿಕಲ್ ಬಾಟಿಲ್ಗಳನ್ನು ತೆಗೆದು ಚೀಲಕ್ಕೆ ತುಂಬಿದ್ರು. ಇದು ಕೋರ್ಟ್ನಲ್ಲಿ ಸಾಬೀತಾಗಿದೆ ಕೂಡ. ಅವರ ಡೆತ್ ಸರ್ಟಿಫಿಕೇಟ್ನಲ್ಲಿ ಮರ್ಡರ್ ಅಥವಾ ಕೊಲೆ ಅಂತ ಮೆನ್ಷನ್ ಮಾಡಲಾಗಿದೆ. ಆದರೆ ಡಾಕ್ಟರ್ ಮೇಲೆ ಬಂದಿದ್ದು ಕೇವಲ ಇನ್ವಾಲಂಟರಿ ಮ್ಯಾನ್ಸ್ಲಾಟರ್ ಚಾರ್ಜ್ ಮಾತ್ರ. ಯಾಕೆ? ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ, ಆ ರಾತ್ರಿ ಆ ಮನೆಯಲ್ಲಿದ್ದ ಎಲ್ಲಾ ಸೆಕ್ಯೂರಿಟಿ ಕ್ಯಾಮೆರಾಗಳು ಇದ್ದಕ್ಕಿದ್ದಂತೆ ಕೆಲಸ ಮಾಡೋದು ನಿಲ್ಸಿದ್ವು. ಇದನ್ನ ಕಾಕತಾಳೀಯ ಅಂತೀರಾ? ಮೈಕಲ್ ಜಾಕ್ಸನ್ ತನ್ನ ಸಾವನ್ನ ತಾನೇ ಪ್ಲಾನ್ ಮಾಡಿದ್ರಾ ಅನ್ನೋದು ಒಂದು ದೊಡ್ಡ ಥಿಯರಿ. ಯಾಕಂದ್ರೆ ಅವರ ಸಾವಿನ ನಂತರ ಅವರ ಸಾಲಗಳೆಲ್ಲಾ ತೀರಿ ಹೋಗಿ ಮ್ಯೂಸಿಕ್ ಸೇಲ್ಸ್ 1000% ಜಾಸ್ತಿ ಆಯಿತು. ಲ್ಯಾರಿ ಕಿಂಗ್ ಶೋನಲ್ಲಿ ಬಂದಿದ್ದ ದೇವ್ ದೇವ್ ಅನ್ನೋ ಸುಟ್ಟುಗಾಯಗಳಿರುವ ವ್ಯಕ್ತಿಯ ಧ್ವನಿ ಮತ್ತು ಕಣ್ಣುಗಳು ಅಚ್ಚುಕಟ್ಟಾಗಿ ಎಂಜೆಗೆ ಹೋಲುತ್ತಿತ್ತು. ಅಷ್ಟೇ ಅಲ್ಲ, ಅವರ ಶವಪೆಟ್ಟಿಗೆಯನ್ನ ಮುಚ್ಚಿಡಲಾಗಿತ್ತು. ಅವರ ಮುಖವನ್ನ ಯಾರಿಗೂ ತೋರಿಸಲಿಲ್ಲ. ಮೈಕಲ್ ಜಾಕ್ಸನ್ ಇವತ್ತಿಗೂ ಎಲ್ಲೋ ಬದುಕಿದ್ದಾರೆ ಅನ್ನೋದು ಅವರ ಕೋಟ್ಯಾಂತರ ಫ್ಯಾನ್ಸ್ ನಂಬಿಕೆ. ಈ ಮಿಸ್ಟರಿ ಯಾವತ್ತೂ ಬಗೆಹರಿಯದ ಒಗಟು. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ AI ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.